ಇನ್ನು ರಾಜ್ಯದಲ್ಲಿ ಆಟೋ ಚಾಲಕರ ಸಂಕಷ್ಟ ಮಾತ್ರ ಇನ್ನೂ ತಪ್ಪಿಲ್ಲ. ಯುದ್ಧದ ಎಫೆಕ್ಟ್ನಿಂದಾಗಿ ಎಲ್ಪಿಜಿ ಗ್ಯಾಸ್ ಕೊರತೆ ಉಂಟಾಗಿದ್ದು ಚಾಲಕರು ಬಂಕ್ ಬಳಿ ಕ್ಯೂ ನಿಲ್ಲೋದೇ ಅವರ ಡ್ಯೂಟಿ ಆಗಿಬಿಟ್ಟಿದೆ. ಯುದ್ಧದ ಬಿಸಿ, ರಾಜ್ಯದಲ್ಲಿ ಆಟೋ ಗ್ಯಾಸ್ಗಾಗಿ ಹಾಹಾಕಾರ. ಜಿಲ್ಲೆಯಲ್ಲೂ ಗ್ಯಾಸ್ಗಾಗಿ ಕಿಲೋಮೀಟರ್ ಗಟ್ಟಲೆ ಕ್ಯೂ. ಕೊಲ್ಲಿ ರಾಷ್ಟ್ರಗಳ ಕದನಕ್ಕೆ 2 ವಾರಗಳ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಆದರೆ ಯುದ್ಧದ ಎಫೆಕ್ಟ್ ಮಾತ್ರ ಕಡಿಮೆಯಾಗ್ತಾ ಇಲ್ಲ. ಅಮೆರಿಕ ಹುರ್ಮುಜ್ ಜಲಸಂಧಿಗೆ ದಿಗ್ಬಂಧನ ಹಾಕಿ ಕುಳಿತಿದೆ. ಇದರ ಎಫೆಕ್ಟ್ನಿಂದಾಗಿ ಎಲ್ಪಿಜಿ ಪೂರೈಕೆ ನಿಂತು ಹೋಗಿದೆ. 4 ದಿನಗಳ ಬಳಿಕ ಬಂತು ಗ್ಯಾಸ್. ಮುಗಿಬಿದ್ದ ಆಟೋ ಚಾಲಕರು. ಮಂಡ್ಯದಲ್ಲಿ ಇದ್ದ 2 ಆಟೋ ಗ್ಯಾಸ್ ಬಂಕ್ಗಳು ಬಂದ್ ಆಗಿದ್ವು. 4 ದಿನಗಳ ಬಳಿಕ ಒಂದು ಬಂಕಿಗೆ ಗ್ಯಾಸ್ ಬಂದಿರೋದು ಗೊತ್ತಾಗಿ ನೂರಾರು ಆಟೋಗಳು ದೌಡಾಯಿಸಿದ್ವು. ಆದರೆ 55 ರೂಪಾಯಿ ಇದ್ದ ಗ್ಯಾಸ್ ರೇಟು 99 ರೂಪಾಯಿಗೆ ಏರಿಸಿದ್ದನ್ನ ನೋಡಿ ಆಟೋ ಚಾಲಕರು ದಂಗಾದ್ರು. ಯುದ್ಧದ ಎಫೆಕ್ಟ್ನಿಂದ ದಿನೇ ಮಂಡ್ಯದಲ್ಲಿ ಗ್ಯಾಸ್ ಸಮಸ್ಯೆ ಹೆಚ್ಚಾಗ್ತಾ ಇರುವಂಥದ್ದು. ಇವತ್ತು ನಾನು LPG ಗ್ಯಾಸ್ ಸಮಸ್ಯೆ ಇರುವಂಥದ್ದು. LPG ಗ್ಯಾಸ್ ತುಂಬಿಸಿಕೊಳ್ಳಲು ಆಟೋ ಚಾಲಕರು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಗ್ಯಾಸ್ ಇಲ್ಲಾದ್ಮೇಲೆ ಬರೋಕ್ಕಾಗಲ್ಲ, ಪೆಟ್ರೋಲಲ್ಲಿ ಮೈಲೇಜ್ ಬರಲ್ಲ, ಅದು 100 ಚಿಲ್ಲರೆ ಆಗಿದೆ. ಹಂಗಾಗಿ ಈಗ ಆಟೋದವ್ರ ಕಷ್ಟ ಯಾರೂ ಕೇಳ್ತಲ್ಲ ಸರ್. ಇತ್ತ ಹುಬ್ಬಳ್ಳಿಯಲ್ಲೂ ಬಹುತೇಕ ಬಂಕ್ಗಳು ನೋ ಸ್ಟಾಕ್ ಬೋರ್ಡ್ನಿಂದ ಬಂದ್ ಆಗಿದ್ವು. ಚಾಲಕರು ಬಂಕ್ನಿಂದ ಬಂಕಿಗೆ ಅಲೆದಾಡ್ತಾ ಇದ್ದಾರೆ. ಹುಬ್ಬಳ್ಳಿ ನಗರದ ಗಿರಣಿಚಾಳ ಬಳಿ ಇರತಕ್ಕಂಥ ಒಂದು ಆಟೋ ಗ್ಯಾಸ್ನ ಬಂಕ್ ಮುಂಭಾಗದಲ್ಲಿರುವಂಥದ್ದು. ಇಲ್ಲಿ ಪ್ರತಿನಿತ್ಯ ನೂರಾರು ಆಟೋ ಚಾಲಕರು ಬಂದು ಗ್ಯಾಸನ್ನು ಹಾಕ್ಸ್ಕೊಂಡು ಹೋಗ್ತಾ ಇದ್ರು. ಆದರೆ ಸ್ಟಾಕ್ ಇಲ್ಲದ ಹಿನ್ನೆಲೆಯಲ್ಲಿ ಬಂಕನ್ನು ಸಂಪೂರ್ಣವಾಗಿ ಬಂದ್ ಮಾಡಿರುವಂಥದ್ದು. ಇನ್ನು ನಟ ಧ್ರುವ ಸರ್ಜಾ ಹುಬ್ಬಳ್ಳಿ ಆಟೋ ಚಾಲಕರ ಸಹಾಯಕ್ಕೆ ನಿಂತಿದ್ದಾರೆ. ಧ್ರುವ ಸರ್ಜಾ ಕಡೆಯಿಂದ ಪ್ರತಿ ಆಟೋಗೆ 300 ರೂಪಾಯಿ ಉಚಿತ ಗ್ಯಾಸ್ ತುಂಬಿಸಲಾಯಿತು. ಸಂಕಷ್ಟದಲ್ಲಿ ಇರುವ ಆಟೋ ಚಾಲಕರ ನೆರವಿಗೆ ಸ್ಯಾಂಡಲ್ವುಡ್ ನಟಿ ರಚಿತಾ ರಾಮ ಬಂದಿದ್ದಾರೆ. ರಾಜರಾಜೇಶ್ವರಿ ನಗರ ಮತ್ತು ಜಯನಗರದಲ್ಲಿ ರಚಿತಾ ತಮ್ಮ ತಂಡದ ಮೂಲಕ 150ಕ್ಕೂ ಅಧಿಕ ಚಾಲಕರಿಗೆ ರೇಷನ್ ಕಿಟ್ ವಿತರಿಸಿದ್ದಾರೆ. ಅತ್ತ ರಾಯಚೂರಿನಲ್ಲಿ ಪ್ರೂಪೆಲ್ ಗ್ಯಾಸ್ ಖಾಲಿಯಾಗಿದ್ದು ಚಾಲಕರು ಪರದಾಡ್ತಾ ಇದ್ದಾರೆ. ಗೋ ಗ್ಯಾಸ್ನಲ್ಲಿ ಲೀಟರ್ ಗ್ಯಾಸ್ಗೆ 120 ರೂಪಾಯಿ ಇದ್ರೆ ಪ್ರೊಫೆಲ್ ಬಂಕ್ನಲ್ಲಿ ಲೀಟರ್ ಗ್ಯಾಸ್ಗೆ 91 ರೂಪಾಯಿ ಇದೆ. ಹೀಗಾಗಿ ಚಾಲಕರು ಪ್ರೊಫೆಲ್ ಗ್ಯಾಸ್ಗಾಗಿನೇ ಕಾದು ಕುಳಿತಿದ್ದಾರೆ. ಈಗ ಬೇರೆ ಪಂಪ್ನವ್ರು ಇದ್ದಿರಲ್ಲ, ಅವ್ರೇನು ಮಾಡ್ತಾರೆ 120 ರೂಪಾಯಿ ಆದರೆ ಹಾಕ್ತೀವಿ ಹಾಕಂಗಿಲ್ಲ ಅಂತ ಇಷ್ಟು ದಿವಸ ಬಂದ್ ಮಾಡ್ಕೊಂತ ಕುಂತಿದ್ರು. ಈ ಗಾಡಿ ಬಂದದ ಬರೀ ಹಾಕ್ತೀವಿ, ಬರೀ 120 ರೂಪಾಯಿ ನಮ್ಮಲ್ಲಿ ಇರೋದು, ಬೇಕಾದ್ರೆ ಹಾಕಿರಿ ಇಲ್ಲ ಹೋಗ್ರಿ, ಆ ಪರಿಸ್ಥಿತಿ ಅದು ಬಂದದ. ಮೈಸೂರು ಜಿಲ್ಲೆ ಹುಣಸೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಸಿಗದೆ ಜನ ಕಂಗಾಲಾಗಿದ್ದಾರೆ. 3 ತಿಂಗಳಾದ್ರೂ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಇವತ್ತು ಚೌಡಂಬಿಕಾ ಗ್ಯಾಸ್ ಏಜೆನ್ಸಿಗೆ ಜನ ಮುತ್ತಿಗೆ ಹಾಕಿದ್ರು, ಪ್ರತಿಭಟನೆ ನಡೆಸಿದ್ರು. ಬ್ಯೂರೋ ರಿಪೋರ್ಟ್, TV9.